ಇಲ್ಲಿ ಮೋಸ ಆಗಿದೆ. ಏನಂದರೆ ಇಲ್ಲಿ ರೈಸ್ನ ಹೇಳಿದ್ದೆ ಎಷ್ಟಂದರೆ 40 ರೂಪೀಸ್ ರೈಸ್ ಅಂತ ಹೇಳಿದ್ದೆ. ಆದರೆ ಇವರೆಲ್ಲ ನಂಗೆ ಏನು ಮಾಡ್ತಿರು ಅಂದರೆ 280 ತೊಗೊಂಡ್ರು. 280 ಇವಾಗ 280 ಬಿಲ್ ಪೇ ಮಾಡ್ತಾ ಇದ್ದಾರೆ. ಸೊ 280 ಪೇ ಮಾಡಬೇಕು. ಯಾಕಂದರೆ 40 ರೂಪೀಸ್ ಹೇಳ್ಕೊಂಡು 280 ಕೂಡ ಮಾಡ್ತಾರೆ. ಈ ಥರ ಮೋಸ ಕೂಡ ಮಾಡ್ತಾರೆ ಇಲ್ಲಿ ಜನ. ಸೊ ಹುಷಾರಿಂದ ಇರಬೇಕು ಇಲ್ಲಿ ಪಂಜಾಬ್ನಲ್ಲಿ, ಗೊತ್ತಾಯ್ತಾ? ಇವನೇ ನೋಡಿ ಆ ಕಳ್ಳ. ಬಿಲ್ ಪೇ ಮಾಡಿದ್ದೇನೆ, 250 ರೂಪೀಸ್ ಬಿಲ್ ಪೇ ಮಾಡಿದ್ದೇನೆ. ಇವರೆಲ್ಲ ಸ್ವಲ್ಪ ಭಾರಿ ಮೋಸ ಮಾಡಿದರು. ಇರಲಿ, ಏನು ಮಾಡಿ ಬರೋದಿಲ್ಲ, ನೆಕ್ಸ್ಟ್ ಟೈಮ್ ನೋಡುವ. ಇದೇ ನೋಡಿ ಅಂಗಡಿ. 3 ಸಲ ಕೇಳಿದ್ದೆ ಅವನಿಗೆ ಎಷ್ಟು 40 ರೂಪೀಸ್ ಏನು ಎಷ್ಟು ಅಂತ. ಅವ್ರು ಹೇಳಿದ್ರು 40 ರೂಪೀಸ್ ಅಂತ ಹೇಳ್ತಾ. ಆದರೂ ಕೂಡ ಅವರು ಮೋಸ ಮಾಡಿದ್ರಂದರೆ ಇವಾಗ ಈ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಡ್ತೇನೆ. ಯಾಕಂದರೆ ಗೊತ್ತಾಗಬೇಕು ಅಂಥವ್ರದ್ದೆಲ್ಲ ಸ್ವಲ್ಪ ವೈರಲ್ ಆಗ್ತಾ ಇರಬೇಕು ವಿಡಿಯೋ ಎಲ್ಲ. ಎಲ್ಲಿ ಬಸ್ಗಳು ನಿಂತ್ಕೋತಾವಲ್ಲ ಅಲ್ಲಿ ಅಂತೂ ಊಟನೇ ಮಾಡ್ಲಿಕ್ಕೆ ಹೋಗಬೇಡಿ, ಅಂದರೆ ಇಳಿಲಿಕ್ಕೆ ಹೋಗಬೇಡ್ರಿ. ಏನಂದರೆ ಸ್ವಲ್ಪ ನಾರ್ಮಲಿ ತಮ್ಮ ಪರ್ಸ್ನಲ್ ಕೆಲಸ ಆಯಿತು ಅಷ್ಟೇ ಮುಗಿಸ್ಕೋರಿ ಹೊರತು ಮತ್ತು ಏನು ಊಟಕ್ಕೋಸ್ಕರ ಇರಲಿ ಚಾಯ್ ತಿಂಡಿ ಎದಕ್ಕೂ ಹೋಗಬೇಡಿ. ಯಾಕಂದರೆ ಇಲ್ಲೂ ಹೌದು, ಎಲ್ಲರೂ ಬೆಂಗಳೂರಿಗೆ ಹೋದ್ಮೇಲೂ ಅಲ್ಲೂ ಕೂಡ ಯಾವ ಸೈಡ್ ಹೋದ್ರೂ ಹಾಗೆ ಮಾಡಿ. ಯಾಕಂದರೆ ಲೂಟಿಕೋರರು ಭಾಳ ಇದ್ದಾರೆ ಅಂತ, ಹೆಜ್ಜೆ ಹೆಜ್ಜೆಗೂ ಲೂಟಿಕೋರರು ಇದ್ದಾರೆ. ಅದಕ್ಕೋಸ್ಕರ